ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ. ರಸಗೊಬ್ಬರ ಕೊರತೆಯಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ಯುದ್ಧದ ಪರಿಣಾಮ ರಸಗೊಬ್ಬರ ದರ ಏರಿಕೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಬೆಲೆ ಏರಿಕೆಯ ವಿರುದ್ಧವಾಗಿ ವಿಜಯನಗರದ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಯೂರಿಯಾ ಗೊಬ್ಬರಗಳ ಸಮರ್ಪಕ ಪೂರೈಕೆಗೆ ಆಗ್ರಹಿಸ್ತಾ ಇದ್ದಾರೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪಾದಯಾತ್ರೆಯನ್ನ ಮಾಡಲಾಗಿದೆ. ಎಫ್ಐಡಿ ವ್ಯವಸ್ಥೆಯಿಂದ ರೈತರಿಗೆ ಗೊಬ್ಬರ ವಿತರಣೆ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ರೈತರಿಗೆ ಉಚಿತ ವಿದ್ಯುತ್ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೂ ಕೂಡ ಒತ್ತಾಯ ಮಾಡಲಾಗಿದೆ. ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡಲು ಹೊರಟಿದೆ. ಸಹಾಯ ಮಾಡಲು ಸಾಧ್ಯವಿಲ್ಲ ಅಂತಂದು ಇವತ್ತೇನು ವಿದ್ಯುತ್ ಖಾಸಗೀಕರಣ ಹಲವಾರು ಸರ್ಕಾರಗಳು. ವಿಜಯನಗರ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಯೂರಿಯಾಗೆ ಮತ್ತು ರಸಗೊಬ್ಬರಕ್ಕೆ 1,33,555 ಮೆಟ್ರಿಕ್ ಟನ್ ನಮಗೆ ಬೇಡಿಕೆ ಇತ್ತು. ಆ ಬೇಡಿಕೆಯಲ್ಲಿ ನಮಗೆ ಈಗ ದಾಸ್ತಾನು ಬಂದಿರೋದು 32,210 ಮೆಟ್ರಿಕ್ ಟನ್ ನಮಗೆ ಲಭ್ಯ ಬಂದಿದೆ. ಅದರಲ್ಲಿ ಈಗ ನಾವು ಎಲ್ಲ ರೈತರಿಗೂ ಹಂಚಿ ಅದನ್ನು ಕೊಟ್ಟು ಈಗ 15,000 ಮೆಟ್ರಿಕ್ ಟನ್ ನಮ್ಮಲ್ಲಿ ಈಗ ಇನ್ನು ಬಾಕಿ ಇದೆ. ಮುಂಬರೋ ದಿನಗಳಲ್ಲಿ ಇನ್ನು ನಾವೇನು ಬೇಡಿಕೆ ಕೊಟ್ಟಿದ್ವಿ ಅದರಲ್ಲಿ ಏನು ಬ್ಯಾಲೆನ್ಸ್ ಬರೋದಿತ್ತು ಅದು ಸಹ ನಾವು ವಿ ಆರ್ ವೇಟಿಂಗ್ ಫಾರ್ ದಟ್. ಅದಕ್ಕೆ ಕಾಯ್ತಾ ಇದ್ದೀವಿ. ಅದು ಬಂದ ನಂತರ ನಾವು ಯಾರ್ಯಾರಿಗೆ ರೈತರಿಗೆ ಅವ್ರ ಪಾಣಿ ಮತ್ತು ಅವ್ರ ಆಧಾರ ಎಲ್ಲ ತೊಗೊಂಡು ಅವ್ರು ಎಷ್ಟು ಅವ್ರದ್ದು ಹಿಡುವಳಿ ಇದೆ ಕಲ್ಟಿವೇಷನ್ ಮಾಡ್ತಿದ್ದಾರೆ ಅದರ ಅನುಸಾರ ನಾವು ಅವ್ರಿಗೆ ರಸಗೊಬ್ಬರನ ವಿತರಣೆ ಮಾಡ್ತೀವಿ. ಇಲ್ಲ ಇವತ್ತೂ ಹಲವಾರು ರೈತರು ಬಂದು ಮೆಮೊರಾಂಡಮ್ ಕೊಟ್ಟು ಹೋಗಿದ್ದಾರೆ. ಇದು ಸಂಬಂಧಪಟ್ಟ ನಾನು ಅಧಿಕಾರಿಗಳಿಗೆ ಮೇಲ್ಗಡೆ ಕಳಿಸ್ಕೊಡ್ತೀನಿ. ನಾವು 1 ತಿಂಗಳಿಂದನೇ ನಾವೆಲ್ಲ ರಸಗೊಬ್ಬರ ಏನು ಮಾರಾಟ ಮಾಡೋ ವ್ಯಾಪಾರಸ್ಥರಿದ್ದಾರೆ, ಬೋತ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್, ಎಲ್ಲರನ್ನೂ ನಾವು ಕರೆಸಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಅವ್ರಿಗೆ ನಾವು ಸ್ಟ್ರಿಕ್ಟಾಗಿ ಕಡಾಖಂಡಿತವಾಗಿ ತಾಕೀತು ಮಾಡಿ ಹೇಳಿದ್ದೀವಿ. ಯಾರು ಹಿಡುವಳಿದಾರರಿದ್ದಾರೆ ಕಲ್ಟಿವೇಷನ್ ಮಾಡ್ತಿದ್ದಾರೆ ಅವರ ಎಷ್ಟು ಅವ್ರದ್ದು ಲ್ಯಾಂಡ್ ಇದೆ ಅದ್ರ ಪ್ರಕಾರನೇ ನೀವು ರಸಗೊಬ್ಬರನ ಕೊಡಬೇಕು ಅಂತ. ಅಕಸ್ಮಾತು ಯಾರು ಸ್ಟಾಕ್ ಮಾಡ್ಕೊಳ್ತೀವಿ ಅಂದರೆ ಅಂಥದ್ದು ಗಮನಕ್ಕೆ ಬಂದರೆ ನಾವು ಅವ್ರ ಮೇಲೆ FIR ಬುಕ್ ಮಾಡೋದಕ್ಕೂ ನಾವು ತಿಳಿಸಿದ್ದೀವಿ. ಸೊ ರೈತರ ಸಮಸ್ಯೆಗಳ ಕುರಿತಂತೆ ಪ್ರತಿಭಟನಾಕಾರರೊಂದಿಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಕೂಡ ಆರಂಭ ಆಗಿದೆ. ಕಳೆದ ವರ್ಷ ಕೂಡ ಮುಂಗಾರು ಆರಂಭ ಆದಂತಹ ಸಂದರ್ಭದಲ್ಲಿ ಕೂಡ ರೈತರಿಗೆ ಬಿತ್ತನೆ ಮಾಡುವಂತಹ ಸಂದರ್ಭದಲ್ಲಿ ರಸಗೊಬ್ಬರದ ಅಭಾವ ಕೂಡ ಉಂಟಾಗಿತ್ತು. ಅದರ ಬೆಲೆ ಕೂಡ ಏರಿಕೆಯಾಗಿತ್ತು. ಇದೇ ನಿಟ್ಟಿನಲ್ಲಿ ಕೂಡ ಈಗ ಏನು ವಿಜಯನಗರದಲ್ಲಿ ರೈತ ಸಂಘಟನೆಗಳು ಕೂಡ ಇವತ್ತು ಬೀದಿಗಿಳಿದು ಹೋರಾಟವನ್ನು ಕೂಡ ಮಾಡ್ತಾ ಇವೆ. DAP ಗೊಬ್ಬರ ನಿಜಕ್ಕೂ ಕೂಡ ರೈತರಿಗೆ ಬೇಕಾದಂಥ ಅಮೂಲ್ಯವಾದಂಥ ಗೊಬ್ಬರದ ಬೆಲೆ ಕೂಡ ಇವತ್ತು ಏರಿಕೆ ಆಗ್ತಾ ಇದೆ. ರೈತ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಬಂದೊದಗಿದೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ಕೂಡ ಈ ಒಂದು DAP ಮತ್ತು ಯೂರಿಯಾ ಬೆಲೆ ಏರಿಕೆಯನ್ನು ಕೂಡ ಮಾಡ್ತಾ ಇದೆ. ಇದೇ ನಿಟ್ಟಿನಲ್ಲಿ ಈಗ ಎಲ್ಲ ಸಂಘಟನೆಗಳು, ರೈತಪರ ಸಂಘಟನೆಗಳು ಕೂಡ ಇವತ್ತು ಬೀದಿಗಿಳಿದು ಹೋರಾಟವನ್ನು ಕೂಡ ಮಾಡ್ತಾ ಇವೆ. ಅದೇ ನಿಟ್ಟಿನಲ್ಲಿ ಕೂಡ ಇವತ್ತು ರೈತ ಸಂಘಟನೆಯ ಮುಖಂಡರು ಬಹಳಷ್ಟು ಜನ ಕೂಡ ಏನು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಒಂದಿಷ್ಟು ಜನ ರೈತರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಏನು ಸಮಸ್ಯೆ, ಯಾಕೆ ಈ ರೀತಿಯಾದಂಥ ಪ್ರತಿಭಟನೆಗೆ ಇಳಿದಿದ್ದಾರೆ ಅಂತ ಹೇಳಿ ಹೇಳ್ರಿ ಸರ್. ಈಗ ಆಲ್ರೆಡಿ ಬೆಲೆ ಏರಿಕೆ ಉಂಟಾಗಿದೆ ಅಂತಕ್ಕಂಥ ಮಾತಿದೆ. ರೈತರು ಕೂಡ ಪ್ರತಿ ವರ್ಷ ಒಂದು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಏನು ಹೇಳ್ತೀರಾ, ಏನಾಗಬೇಕು ತಮಗೆ? ಸರ್, ದುರುದ್ದೇಶಪೂರ್ವಕವಾಗಿ ಸರ್ಕಾರ FID ಮಾಡ್ರಿ ಅಂತ ರೈತರಿಗೆ ಒತ್ತಡ ಮಾಡ್ತಾ ಇದೆ. FID ಮಾಡಿಸ್ಲಿಕ್ಕೆ ಹೋದರೆ ರೈತರಿಗೆ ಹೊಲ ಗದ್ದೆಯಲ್ಲಿ ಕೆಲಸ ಬಿಟ್ಟು ಹೋದರೆ FID ಅಪ್ಲೋಡ್ ಆಗಲ್ಲ. ಅದರಿಂದ ಏನಾಗ್ತೈತೆ, ಎಲ್ಲವೂ FID ಮಾಡಿಸಿದ್ರೆ ಮಾತ್ರ ಸರ್ಕಾರಿ ಸವಲತ್ತು ಕೊಡ್ತೀನಿ ಅಂತ ಹೇಳ್ತಾರೆ. ಸರ್ಕಾರಿ ಸವಲತ್ತು ಕೊಡಲಿಕ್ಕೆ FID ಮಾಡಂತಾರೆ. FIDನೇ ಆಗ್ತಿಲ್ಲ. 10-20% FID ಆಗಿಲ್ಲ. ಹಂಗಾರೆ ಅವ್ರು ಸರ್ಕಾರಿ ಸವಲತ್ತು ಸಿಗ್ತಿಲ್ಲ. ಆಮೇಲೆ ವಿದ್ಯುತ್ ಖಾಸಗೀಕರಣ ಮಾಡ್ತೀನಿ ಅಂತಾರೆ. ಖಾಸಗೀಕರಣ ಮಾಡಿ ಮೀಟ್ರ್ ಅಳವಡಿಸಿದರೆ ಯಾರ ರೈತರಿಗೂ 24/7 ಕರೆಂಟ್ ಸಿಗಲ್ಲ. ಆಮೇಲೆ ಸಬ್ಸಿಡಿ, ಅದು ಸಬ್ಸಿಡಿ ಕೊಡಬೇಕು. ಆಮೇಲೆ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಈ ರೀತಿ ಅನೇಕ ಸಮಸ್ಯೆಗಳಿದ್ದಾವೆ. ಏನು ಹೇಳ್ತಾರೆ ಸರ್? ಇವತ್ತು ರಾಜ್ಯ ಸರ್ಕಾರ ಇವತ್ತು ಗದ್ದಿಗೆ ಗುದ್ದಾಟದಲ್ಲಿ ಇವತ್ತು ನಿರತರಾಗಿದ್ದಾರೆ. ಅವರಿಗೆ ರೈತರು ಏನೆಂಬುದೇ ಅವರಿಗೆ ಪರಿಜ್ಞಾನನೇ ಇಲ್ಲ. ಅಂತಹದ್ರಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು FIDಯನ್ನು ಮಾಡಿಬಿಟ್ಟು ರೈತರ ಕುತ್ತಿಗೆಗೆ ತಂದಿದೆ. ಆಮೇಲೆ ಅಲ್ಲಿಂದ ಇವು ನಮ್ಮದು DAP ಮತ್ತು ಯೂರಿಯಾ ರಸಗೊಬ್ಬರದ ಜೊತೆಗೆ ಒಂದು ಲಿಂಕನ್ನು ಕೊಡ್ತಾ ಇದ್ದಾರೆ. ಇವತ್ತು ಲಿಂಕ್ ಕೊಡೋದ್ರಿಂದ ರೈತರಿಗೆ ಭಾಳಷ್ಟು ತೊಂದರೆ ಆಗಿದೆ. ಆಮೇಲೆ ಸರ್ಕಾರದ ಅಧಿಕಾರಿಗಳು ಆಗಿರ್ತಕ್ಕಂತಹ ಕೃಷಿ ಇಲಾಖೆ ಅಧಿಕಾರಿಗಳು ನಾವು ಲಿಂಕ್ ಕೊಡಬೇಡ, ಸರ್ಕಾರದ ಆದೇಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಯಾವ ಒಂದು ಖಾಸಗಿ ಇರತಕ್ಕಂತಹ ರಸಗೊಬ್ಬರ ಅಂಗಡಿಗಳಲ್ಲಿ ನೀವು ತಗೊಳ್ಳೇಬೇಕು, ಇಲ್ಲಿದ್ರೆ ಗೊಬ್ಬರನೇ ಕೊಡೋದಿಲ್ಲ ಅಂತಂತೇಳಿ ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ನಮಗೊಂದು ಅರ್ಥ ಆಗ್ತಾಯಿದೆ, ಏನಪ್ಪ ಅಂತಂದರೆ
ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಖಾಸಗಿ ಇರ್ತಕ್ಕಂತಹ ರಸಗೊಬ್ಬರದ ಒಂದು ಅಂಗಡಿಗಳು ಇಬ್ಬರು ಲಿಂಕ್ನಲ್ಲಿದ್ದಾರೆ ಅಂತ ಅರ್ಥ ಆಯಿತು ನಮಗೆ. ದಯವಿಟ್ಟು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತೇನೆ, ಈ FID ಯನ್ನು ಕೂಡಲೇ ತೆಗೆಯಬೇಕು ಮತ್ತು ಯಾವುದು ನಮ್ಮ ರಸಗೊಬ್ಬರ ಯೂರಿಯಾ ಮತ್ತು DAP ಗೊಬ್ಬರವನ್ನು ಈ ಕೂಡಲೇ ಬೆಲೆ ಇಳಿಸಬೇಕಂತೇಳಿ ನಿಮ್ಮ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದು ರೈತ ಸಂಘಟನೆಗಳು ಹೇಳ್ತಾ ಇರತಕ್ಕಂಥ ಮಾತು. ಏನು ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ರೈತರ ಪರಿಸ್ಥಿತಿ ಕೂಡ ಡೋಲಾಯಮಾನ ಪರಿಸ್ಥಿತಿಗೆ ತಲುಪಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಈ ಗೊಬ್ಬರ ಏರಿಕೆಯನ್ನು ಕೂಡ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು. ಇನ್ನು ಈ ವಿದ್ಯುತ್ತನ್ನು ಖಾಸಗೀಕರಣ ಮಾಡ್ಲಿಕ್ಕೆ ಹೊಂಟಿರ್ತಕ್ಕಂಥ ಸರ್ಕಾರ ಈ ಕೂಡಲೇ ಅದನ್ನು ಕೈ ಬಿಡಬೇಕು, ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಅನುಕೂಲವನ್ನು ಮಾಡಿಕೊಡ್ಬೇಕು ಅನ್ನುವಂತಹ ಒತ್ತಾಯವನ್ನು ಕೂಡ ರೈತ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.